ಅದ್ಯಾವ್ ದೊಡ್ಡ ವಿಷಯ ಅಂತ ತಲೆ ಕೆಡಿಸ್ಕೊಂಡಿದ್ದೀರಿ ಅಳಿಮಯ್ಯ. ಒಸಿ ತೀರ್ಥ ಹಾಕಳಿ. ಸುಮ್ನೆ ಕುತ್ಕೊಳ್ಳ, ಕೋಪ ಬರ್ಸ್ಬೇಡ. ಆ ಗೌಡ ನನ್ನೇ ಊರಿಂದ ಆಚೆ ಹಾಕ್ಸ್ಬಿಡ್ತಾನಂತೆ. ಅದ ಹೆಂಗ್ ಹಾಕ್ಸ್ಬಿಡ್ತಾನೆ ನೋಡೇ ಬಿಡ್ತೀನಿಕಲ್ಲ. ಹಾಕಿಸ್ಬಿಡ್ತಾನೆ. ನಾನಿಲ್ವ್ರ ನಿಂಪರ. ಅದ್ಯಾವ್ ನನ್ ಮಗ ನಿಮ್ನ ಊರಿಂದ ಹೊರಗೆ ಹಾಕಿಸ್ತ ನಾನು ನೋಡೇ ಬಿಡ್ತೀನಿ. ಹಾ, ನಿನ್ನ ಮಗಳು ಗೌರಿ ವಿಷಯ ಏನಾಯ್ತು? ಅವಳ ನನಗ್ ಕೊಟ್ಟು ಯಾವಾಗ ಮದುವೆ ಮಾಡ್ಕೊಡ್ತೀಯ ಹೇಳು? ನಾನು ನನ್ನ ಮಗಳು ತವ ವಿಷಯ ಪಿಟ್ಗೆ ಹಾಕ್ತೀನಿ. ಓಸಿ ಊರ್ ಜಾತ್ರೆ ಮುಗಿಯ ತನಕ ತಡ್ಕೊಳ್ಳಿ. ಲೇ ರುದ್ರ, ಆ ನಂಜೇಗೌಡಂಗ್ ಊರಾಗ 3 ಕಾಸು ಮರ್ಯಾದೆ ಉಳಿಬಾರ್ದಲ್ಲ. ಹಂಗೇನಾದ್ರು ಪ್ಲಾನ್ ಮಾಡ್ಲಾ? ಹಂಗೆ ನಿನ್ ಮಗಳು ಹೇಳು, ಅವನ್ ಮಾತು ಕೇಳ್ಬೇಡ ಅಂತ. ನನ್ನ ಮಗಳ ತವನು ಮಾತಾಡ್ತೀನಿ. ಆ ನಂಜೇಗೌಡನ್ ಮರ್ವಾದೇನೋ ಕಳೀತೀನಿ. ನಾಳೆ ನೋಡ್ತಾ ಇರಿ. ಇನ್ನು ಏನಲ್ಲ ಕೈ ಕೆರ್ಕೋತಾ ಕುತ್ಕೊಂಡೆ. ನೆನ್ನೆ ಕೊಟ್ಟಿದ್ದೆಲ್ಲ ಮಾಡ್ದೆ. ಅದೇ ಆ ನಿಂಗಿ ಕೊಟ್ಬಿಟ್ಟು ಕೈ ಮುಗಿದೋರ್ತಾನೆ. ಮಕ್ಕಿಷ್ಟ ಹೋಗಿ ಬೇಡ ಅಳಿಮಯ್ಯ, ಬಿಸಕು. ಬಸಿ ಕೊಟ್ ಕಳ್ಸಲ್ಲ. ಕೊಡಲಿ. ಸಾಹೋ ಸಡಿ. ನನ್ನ ಅಳಿಮಯ್ಯ ಅಂದ್ರೆ ಅಳಿಮಯ್ಯ. ಮೊದ್ಲು ಹೇಳಿದ್ ಮಾಡಲ್ಲ. ಆಯ್ತು ನನ್ನ ರಾಜ. ಪಾರಿ ಆ ಶಿವನ್ಗೆ ಸರಿಯಾಗಿ ಪಾಠ ಕಲ್ಸ್ಬೇಕು ಕಲ್ಲ. ಮಾಡಿ ಸೊಪ್ಪು ಮಾಡಿ ಎಲೆ ಎಣ್ಣೆ ಇಕ್ಕಾದೆ ಎಲ್ಲಿಗೋದೆ, ಎಲೆ ಎಣ್ಣೆ ಇಕ್ಕಾದೆ ಎಲ್ಲಿಗೋದೆ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಬೆಳ್ಳಗಿತ್ತು, ಕೆರೆಯೊಳಗೆ ಕೊಕ್ಕರೆಯು ಬೆಳ್ಳಗಿತ್ತು. ಕೊಕ್ಕರೆಗೆ ಮೀಸೆ ಉಂಟೆ, ಎಲೆ ಎಣ್ಣೆ ಕೊಕ್ಕರೆಗೆ ಜುಟ್ಟು ಉಂಟೆ. ಲಾಲ 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 ಮನೆ ಕಾಯ ಹೋಗವಳೆ ದೇವ್ವ ಕೂತು ಮನೆ ಬಾಗ್ಲಲ್ಲಿ ಕೂತವನೆ. ನಮ್ಮ ಬಡ್ಡಿ ಜೊತೆ ಹೆಂಗಪ್ಪ ಮಾತಾಡ್ಲಿ? ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆ ಎಣ್ಣೆ ಬೆಳ್ಳಗಿದ್ದವನು ಯಾರೇ, ಎಲೆ ಎಣ್ಣೆ ಬೆಳ್ಳಗಿದ್ದವನು ಯಾರೇ. ಪ್ರಾಣಾದ ಪದ್ಮ ಪುರುಷ. ಅಪ್ಪಯ್ಯ, ನಾಟಕದ ಪ್ರಾಕ್ಟೀಸ್ ಹೋಗಕ್ಕಿಲ್ವಾ? ಇನ್ನೊಸಿ ಒತ್ತಾಗ್ಲಿ ಕಣವ. ಹೋಗ್ತೀನಿ. ಯಾಕೆ ನಿನಗೆ ಅವಸರ? ಏನಿಲ್ಲ, ಗೌಡ್ರು ಅಂತ ಹೋಗ್ ಬರವ ಅಂತ. ಯಾಕೋ ಕಾಣೆ? ಬಸ್ಸಿ ಸಾರಿಸ್ಕೊ ಬರವ ಅಂತ. ನನಗ್ ಗೊತ್ತಿಲ್ವಾ ಗೌಡ್ರು ಮನೆಗೆ ಹೋಗ್ತೀನಿ ಅಂತ? ಆ ತಿಮ್ರ ಇಂತ ಮಾತಾಡ್ಲಿಕ್ ತಾನೇ. ಏ ಹಂಗೇನಿಲ್ಲ ತಗಳಪ್ಪಯ್ಯ. ಸರಿ ಸರಿ, ನಡಿ ಒಳಗಡೆ. ಏನಪ್ಪ ಮಾಡ್ಲಿ ಈಗ? ಏನ ನಮ್ಮ ಮಾವನ್ ತಕ ಹೋಗ್ಬಿಟ್ಟು ಮೇಟ್ರು ನಾಲ್ಕು ಪ್ರಾಕ್ಟೀಸ್ ಕರಿತಾವ್ರೆ ಅಂತ ಹೋಗಿ ಹೇಳೋದು. ಸರಿ ಕಣ್ಣ, ಹೇಳ್ತೀನಿ. ತಿಮ್ಮ ಏನೋ ಮನ ಪ್ಲಾನ್ ಮಾಡ್ತಾವನೆ.